ಮೊದಲನೇದಾಗಿ ನಾನು ಬಾಲ್ ಪಬ್ಲಿಕ್ ಸ್ಕೂಲು, ಎರಡನೇದಾಗಿ ಡಿವಿಯನ್ ಫಾರ್ಮ್ ಸ್ಕೂಲ್ ಮತ್ತು ಎಲ್ಲ ಸಿಬ್ಬಂದಿಯವರು ಎಲ್ಲ ಸೇರ್ಕೊಂಡು ಮಾಡಿರೋದಕ್ಕೆ ಅವು ಐ ಆಮ್ ವೆರಿ ಹ್ಯಾಪಿ. ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಇದೊಂದು ಇವತ್ತು ನೋಡೋಕ್ಕೆ. ಪ್ಲಸ್ ಇನ್ನೂ ಹೆಚ್ಚಿನ ಸ್ಕೂಲ್ಗಳಲ್ಲಿ ಇವರು ಇದನ್ನು ಇಂಪ್ಲಿಮೆಂಟ್ ಮಾಡಲಿ ಅಂತ ನಾನು ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಮತ್ತು ಈ ಕಾನ್ಸೆಪ್ಟು ನಿಜವಾಗ್ಲೂ ಬೇಕಾಗಿದೆ. ನೀವು ನೋಡಿದಾಗ ಇದನ್ನು ಎಲ್ಲ ಶಾಲೆಯಲ್ಲಿ ಮಾಡಬೇಕು, ಹಿಂದಿನಿಂದನೇ ಮಾಡಬೇಕು, ಇಷ್ಟು ದಿವಸ ಯಾಕೆ ಮಾಡಿಲ್ಲ ಅಂತ ನಾನು ಪ್ರಶ್ನೆ. ಏಕೆಂದರೆ ಇದು ಮಕ್ಕಳುಗಳಿಗೆ ಯಾವ ಥರ ನಾವು ಬೆಳಿತೀವಿ, ಪ್ಲಸ್ ನಾವೆಲ್ಲ ಬುಕ್ಕಿಶ್ ನಾಲೆಡ್ಜನ್ನ ತಿಳಿಸ್ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸಿಗೆ. ಆದರೆ ಇದು ಪ್ರಾಕ್ಟಿಕಲ್ ಆಗಿ ಏನು ಬೆಳೆಯುತ್ತೆ, ಈಗ ಬೆಳೆಸಬೇಕು, ಯಾವುದು ಏನು ಜೀವಂತತೆಗಳನ್ನು ಇದನ್ನೆಲ್ಲ ಪೂರ್ತಿ ಹೇಳ್ಕೊಡ್ತಿದ್ದಾರೆ. ಮತ್ತು ಅದಲ್ಲದೆ ಅದನ್ನು ಬೆಳೆದಿದ್ದನ್ನು ಮಕ್ಕಳೇ ತೊಗೊಂಡೋಗಿ ಮನೆಗೆ ಕುಕ್ ಮಾಡ್ಕೊಂಡು ಬಂದು ವಾಪಸ್ಸು ತೊಗೊಂಡು ಎಲ್ಲ ಜೊತೆ ಶೇರ್ ಮಾಡ್ತಿರೋಂಥದ್ದು ಇದೆಲ್ಲ ನಾವು ಪ್ರತಿ ಸ್ಕೂಲಲ್ಲೂ ಮಾಡಬೇಕಾಗಿರೋಂಥ ಸರ್ಕಾರದಿಂದನೇ ಇದನ್ನು ಮಾಡಬೇಕಂತ ನನಗಾದರೂ ಆಜ್ಞೆ. ಈಗ ಗೊತ್ತಿರೋಂಗೆ ಹವಾಮಾನ ವೈಪರೀತ್ಯದಿಂದ ಆಯ್ತಿರೋಂಥ ಎಲ್ಲ ಇಶ್ಯೂಸಿಂದ ಅತಿ ಹೆಚ್ಚು ಹಾನಿ ಆಯ್ತಿರೋದೇ ರೈತರಿಗೆ. ಅದನ್ನು ಚಿಕ್ಕದಿಂದನೇ ಮಕ್ಕಳುಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ಇವಾಗ ನಾವು 2 ವಿಷಯ ಗಮನಿಸಬೇಕಾಗಿದೆ. ಒಂದು, ಆಗಿರೋ ಎಲ್ಲ ಇಶ್ಯೂಸನ್ನು ಸ್ಟಾಪ್ ಮಾಡಬೇಕು, ಮತ್ತು ಮುಂದೆ ಆಗದೇ ಇರೋಂಥ ಇಶ್ಯೂಗಳನ್ನ ತಡಿಬೇಕು. ಇವೆರಡನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ನನ್ನ ಈ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿ.